ಕಬ್ಬಿನ ಬೆಲೆ ಹೆಚ್ಚಾಗುವವರೆಗೆ ಯಾವುದೇ ರೈತರು ಕಬ್ಬಿನ ಬೆಲೆ ಹೆಚ್ಚಾಗುವವರೆಗೂ ಕಬ್ಬ ಕಳಿಸಬಾರದು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ರೈತರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನಂದ್ರೆ, ಇವತ್ತಿನ ದಿನ ನಾವು ನಮ್ಮ ರೈತರ ಟ್ರ್ಯಾಕ್ಟರ್ ನಾವು ಇಲ್ಲಿ ರೈತ ಸಂಘದವ್ರು ನಿಲ್ಸಿದೆವು. ಯಾಕಂದ್ರಪ್ಪ ರೈತರಿಗೆ ಕೈ ಮುಗಿದು ಕೇಳ್ಕೊತೀನಿ, ನಮ್ಮದು ಕಬ್ಬಿನ ಬೆಲ್ಲ ಇನ್ನ ನಿಗದಿತ ಆಗಿಲ್ಲ, ಇನ್ನ ಬೆಲೆ ಏರಿಸಿಲ್ಲ ಅವ್ರ. ಇನ್ನ ಹಿಂಗ ಮಾಡದವ್ರು ಕಬ್ಬಿನ ಬೆಲೆ ಹೆಚ್ಚಾಗೋ ತನಕ ನಮ್ದು ಹೋರಾಟ ಐತಿ. ದಯವಿಟ್ಟು ರೈತರಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಯಾರು ಕಬ್ಬು ಕಳಿಸ್ಬೇಡ್ರಿ. ಬಿಲ್ ಹೆಚ್ಚಾಗ್ಲಿ ಆನಂತರ ಕಳ್ಸೋಣ. ಮಹಾರಾಷ್ಟ್ರಗೂ ಕಳಿಸ್ಬೇಡ್ರಿ, ಕರ್ನಾಟಕಗೂ ಕಳಿಸ್ಬೇಡ್ರಿ, ಎಲ್ಲಿಯೂ ಕಳಿಸ್ಬೇಡ್ರಿ. ದಯವಿಟ್ಟು ಇನ್ನೊಂದು ವಿನಂತಿ, ನಾ ಮಾಧ್ಯಮ ಮುಖಾಂತರ ನಿಮ್ ಕೈಗೂ ಮುಗಿದು ಕೇಳ್ಕೊತೀನಿ. ಬಿಲ್ ಹೆಚ್ಚಾಗೋತಕ ನಮ್ಮ ಹೋರಾಟ ಐತಿ, ನಮ್ಗೆ ರೈತರ ಸಾಥ್ ಕೊಡ್ತಾರ ಭರವಸೆ ಐತಿ. ರೈತರು ನಮ್ಗೆ ಸಾಥ್ ಕೊಡ್ಬೇಕನ್ನಂತ ವಿನಂತಿ ಮಾಡ್ಕೋತೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಮತ್ತೆ ರೈತರ ಬಿಲ್ ನಿಗದಿ ಮಾಡಿದಾರ ಸ್ಪಂದನೆ ಮಾಡ್ತಾರೆ, ಅದಕ್ಕೆ ನಿಮ್ಮ ಮಾಡಿದಾರಂದ್ರೆ ನಾವ್ಯಾಕೆ ಹೋರಾಟ ಮಾಡ್ತಿದ್ವಿ ರೀ? ರೇಟ್ ಏನು ನಿಮ್ಮದ ಅಭಿಪ್ರಾಯ ಅದ? 50 ರೂಪಾಯಿ ಹೆಚ್ಚಾಗಿ ಕೊಡ್ತಾನೆ ಹೇಳ್ತಾರೆ ಇವ್ರು. 3,500 ನಮ್ ರೇಟ್ ಸಿಗುತ್ತಾಗ ನಾವು ಕಬ್ಬು ಕಳ್ಸಂಗಿಲ್ಲ. ನಿರಂತರ ಹೋರಾಟ ನಮ್ಮದು ಇರೋದ, ದಿನಂಪ್ರತಿ ನಮ್ಮ ಹೋರಾಟ ನಡೆದೈತಿ, ಇನ್ನೂ ನಡ್ಸಾವ್ರ. ರೈತರಿಗೆ ನ್ಯಾಯ ಸಿಗೋ ತನಕ ನಾವು ನಮ್ಮ ಹೋರಾಟ ನಿಲ್ಸಂಗಿಲ್ಲ. ನಮ್ಮ ಪ್ರಾಣ ಹೋದ್ರು ಸಹಿ ನಾವು ನಿಗದಿತ ಬೆಲೆ ತಗೊಂಡೇ ತೀರ್ತೇವೆ. ಮಾನ್ಯ DC ಅವರ ನಿಮ್ಮ ರೈತ ಕಾರ್ಖಾನೆ ಅವರ ರೈತರನ್ನ ಪೇಸ್ ಮೀಟಿಂಗ್ ಕರೆದಾಗ ಅವಾಗ ಏನ್ ಚರ್ಚೆ ಮಾಡ್ರು? 50 ರೂಪಾಯಿ ಬಿಲ್ ಹೆಚ್ಚು ಮಾಡ್ತಾನಂದ್ರು. ನಮಗದ ಎಗ್ರಿ ಇಲ್ಲ. ನಮ್ಮ ರೈತರೆಲ್ಲ ಇದ್ರಾಗ ಬಹಳ ಸಹಾಯದರು, ಆತ್ಮಹತ್ಯೆ ಮಾಡ್ಕೊಳತ್ತಾರು. ಯಾರು ಫ್ಯಾಕ್ಟರಿ ನೋಡೋದಿಲ್ಲ. ಪ್ರತಿ ಒಂದು ಚಾಕ್ಲೇಟ್ಗೂ ಒಂದು ನಿಗದಿತ ಬೆಲೆ ಐತಿ. ಆದ್ರೆ ನಮ್ಮ ರೈತರಿಗೆ ಯಾವುದು ಬೆಲೆ ಇಲ್ಲ. ಅದಕ್ಕಾಗಿ ನಾವು ನಿರಂತರವಾಗಿ ಹೋರಾಟ ಮಾಡೋರ ಮಾಡಿ ನಾವು ನ್ಯಾಯ ಸಿಗುವವರೆಗೆ ನಾವು ಮಾಡೇ ಮಾಡ್ತೇವೆ. ಬಿಲ್ ನಮಗ ಪೂರ್ಣ ನಾವು 4,500 ರೂಪಾಯಿ ಹಿಡಿದು 3,500 ನಮಗ ಕನಿಷ್ಠ ಸಿಗ್ಬೇಕಂತ ನಾವು ವಿನಂತಿ ಮಾಡ್ಕೊಳತ್ತವು. ಅಲ್ಲಿ ಮಟ್ಟ ನಾವು ಫ್ಯಾಕ್ಟ್ರಿಗಳು ಯಾವ್ದು ಚಾಲು ಮಾಡಕ್ ಕೊಡಂಗಿಲ್ಲ. ನಿರಂತರ ಹೋರಾಟ ಇರೋದ. ಗೌರ್ಮೆಂಟ್ FRP ರೇಟ್ ಏನ್ ಹೇಳ್ಯಾರ ನಿಮ್ಗೆ? ಸರಿ ಇಲ್ಲ, ರೇಟ್ ಸರಿ ಇಲ್ಲ. ಪಕ್ಕದ ರಾಜ್ಯದಲ್ಲಿ ಕೂಡ 3,750 ರೂಪಾಯಿ ಬಿಲ್ ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ. ನಮಗೆ 4,000 ಬೇಡ, 5,000 ಬೇಡ. ನಮಗ್ ಪಕ್ಕದ ರಾಜ್ಯದಲ್ಲಿ ಬಹಳ ದೂರ ಕೂಡ ಇಲ್ಲ, ಹುಕ್ಕೇರಿ ಕ್ಷೇತ್ರದಿಂದ ಎಡು ಬಿದ್ರೆ ಮಹಾರಾಷ್ಟ್ರದಾಗ ಹೋಗ್ಬಿಡ್ತೀವಿ. 3,750 ರೂಪಾಯಿ ಕೊಡ್ತಾ ಇದ್ದಾರೆ. ಅದೇ ನಿಗದಿ ಬಿಲ್ ಅನ್ನು ನಮಗೂ ಕೂಡ ಇಲ್ಲೇ ಕೊಡಬೇಕು. ಈ ಬಿಲ್ಲದ ಮುಖಾಂತರ ಕೂಡ ನಾವು ಸೋಮವಾರ ದಿವಸ, ನಾಳೆಲ್ಲ ನಾಡ್ದು ದಿವಸ ಸೋಮವಾರ ದಿವಸ ಇದೇ ಸರ್ಕಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ 3 ಫ್ಯಾಕ್ಟರಿದವರು MDಗಳ ಕೂಡ ಬರಬೇಕು ಇಲ್ಲಿ. ಈ ಮಾಧ್ಯಮದ ಮುಖಾಂತರ ಹೇಳ್ಬೇಕಂದ್ರೆ ಆ ಹೋರಾಟಕ್ಕೆ ಸಮರ್ಥನೆ ಮಾಡಿ ಬಂದು ಇಲ್ಲಿ ಫ್ಯಾಕ್ಟರಿ ಮಾಲೀಕರು ಹಾಗೂ MDಗಳು ಬಂದು ಆ ಬಿಲ್ಗೆ ನಮಗೆ ಸಹಕಾರ ಮಾಡಿ ಕೊಡಬೇಕು. ಇಲ್ಲದಿದ್ದರೆ ಸೋಮವಾರ ಅವರು ಏನಾದ್ರು ಬಂದು ಯಾವುದೇ ಫ್ಯಾಕ್ಟರಿದಿಂದ ಬರಲಿಲ್ಲ ಅಂದ್ರೆ ಇಡೀ ಹುಕ್ಕೇರಿ ತಾಲೂಕದಿಂದ ಎಲ್ಲ ರೈತ ಬಾಂಧವರು ಹಾಗೂ ರೈತ ಸಂಘಟನೆ ಹೋರಾಟಗಾರರು ಹಾಗೂ ರೈತರ ಬೆಂಬಲಿಗಾರರು ಮತ್ತೊಂದು ನೋಡ್ರಿ, ಬರೀ ರೈತರ ಹೋರಾಟ ಬೇಕಾಗಿರೋದಂತ ವಿಷಯ ಅಲ್ಲ. ಇವತ್ತು ರೈತರಿಗೆ ಬೆಲೆ ಸಿಗಲಿಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ಏನು ಬೆಲೆ ಸಿಗಂಗಿಲ್ಲ. ಈಗ ರೈತರಿಗೆ ಯಾವುದೇ ನಿಗದಿ ಇಲ್ಲದೆ ಇವಾಗ ನೀವು ಸ್ಟ್ರೈಕ್ ಬಗ್ಗೆ ತಾಲೂಕು ದಂಡಾಧಿಕಾರಿಗಳಿಗೆ ಸ್ಪಂದಿಸಿದ್ರಿ? ತಾಲೂಕು ದಂಡಾಧಿಕಾರಿಗಳಿಗೂ ಸ್ಪಂದಿಸಿದ್ದೇವೆ ಹಾಗೂ ಹುಕ್ಕೇರಿ ಠಾಣಾ ಇಲಾಖೆಗಳು ಸ್ಪಂದಿಸಿದ್ದೇವೆ. ಸುಮಾರು ಬೆಳಗ್ಗೆ 9 ಗಂಟೆಗೆ ಅಡವಿ ಸಿದ್ದೇಶ್ವರ ಮಠದಂತೆ ಎಲ್ಲ ರೈತ ಬಾಂಧವರು ಕೂಡಿ ಸುಮಾರು 10 ಗಂಟೆವರೆಗೂ ಬಂದು ಸರ್ಕಲ್ ಅನ್ನ ಬಂದ್ ಮಾಡಿಸ್ತೇವೆ. ಬಂದ್ ಮಾಡಿಸಿ ಹೋರಾಟ ಮಾಡಿ ಎಲ್ಲ MDಗಳು, 3 ಫ್ಯಾಕ್ಟರಿ MDಗಳು ಬಂದು ನಮ್ಮ ಬಿಲ್ಗೆ ಸಹಕಾರ ಮಾಡಿದ್ರೆ ಆ ಹೋರಾಟವನ್ನು ಇಲ್ಲೇ ನಿಂದ್ರಿಸ್ತೇವೆ. ಇಲ್ಲದಿದ್ದರೆ ಆ ಹೋರಾಟವನ್ನ ಚಲೋ ಫ್ಯಾಕ್ಟರಿ ಎಂದು ಹೋರಾಟ ಆಗಮಿಸಿ ಬಿಡುತ್ತೇವೆ. ಯಾವುದೇ ಫ್ಯಾಕ್ಟರಿಗೆ ಕಬ್ಬು ಹೋಗಕ್ಕೆ ಬಿಡಲ್ಲ.
ಸರಿ ಇದೆ. ಕೆಲವೊಂದು ಫ್ಯಾಕ್ಟ್ರಿ ಈಗ ಚಾಲನೆಯಲ್ಲಿ ಇದ್ದಾವೆ, ಅದಕ್ಕೆ ನಿಮ್ಮದು ಅನಿಸಿಕೆ ಏನಿದೆ? ಕರ್ನಾಟಕದಲ್ಲಿ ಯಾವುದೇ ಫ್ಯಾಕ್ಟ್ರಿ 2-3 ಫ್ಯಾಕ್ಟ್ರಿ ಚಾಲೂ ಆಗ್ಯಾವಂತೆ ನಮ್ಗೆ ಯಾವ ಫ್ಯಾಕ್ಟ್ರಿ ಅನ್ನೋದು ತಮ್ಮಿಂದ ನಮಗೆ ವಿಷಯ ಆಗಿದ್ರು ಕೂಡ ನಾವು ಆ ಫ್ಯಾಕ್ಟ್ರಿಗೆ ಚಲೋ ಫ್ಯಾಕ್ಟ್ರಿ ಅಂತ ಆದೇಶ ಮಾಡಿ ಬಿಡ್ತೇವೆ. ನಮ್ಮ ಸಂಘಟನೆ ಇಡೀ ಕರ್ನಾಟಕದಲ್ಲಿ ಐತಿ. ರೈತರ ಸಂಘ ಎಲ್ಲ ಫ್ಯಾಕ್ಟ್ರಿಗೆ ಹೋಗಿ ನಾವು ಬಂದ್ ಮಾಡಿಸೋ ವ್ಯವಸ್ಥೆ ಮಾಡ್ತೇವೆ. ಅಂದ್ರೆ ನಮ್ಗೆ ಇವಾಗ ನಾಳಿಂದ ಫ್ಯಾಕ್ಟ್ರಿ ನಮ್ಮ ಚಾಲನೆ ಇವೆ ಅಂತ ಸುದ್ದಿ ಬಂತು. ಆದ ಕಾರಣ ಬೆಲೆ ನಿಗದಿ ಆಗೋ ಬೆಲೆ ಚಾಲು ಮಾಡಕ್ ನಾವು ಕೊಡಂಗಿಲ್ಲ. ಯಾವುದೇ ರೈತರ ಗಾಡಿಗಳನ್ನು ಕೂಡ ಹೋಗಕ್ಕೆ ನಾವು ಬಿಡಲ್ಲ. ಯಾಕಂದ್ರೆ ರೈತರಿಗೆ ಬೆಲೆ ಬರಬೇಕು. ಯಾವುದೋ ಒಂದು ಮಂತ್ರಿ ಇದ್ದಾನಂದ್ರೆ, ಯಾವುದೋ ಒಂದು ದೊಡ್ಡ ಸ್ಥಾನದಲ್ಲಿ ಯಾರು ಇದ್ದಾರೆ ಅಂದ್ರೆ ರೈತರು ಬೆಳೆದ ಬೆಳೆನೇ ತಿನ್ಬೇಕು. ಯಾವುದೇ ಒಂದು ದೊಡ್ಡ ಯಾವುದೇ ಹುದ್ದೆಯಲ್ಲಿರಲಿ ಅಥವಾ ರಾಜಕಾರಣಿಗಳಾಗಿರ್ಲಿ, ಯಾವುದೋ ಅಧಿಕಾರಿಗಳಾಗಿರ್ಲಿ, ಅವರೆಲ್ಲರೂ ಒಂದು ರೈತರು ಬೆಳೆದಂತ ಬೆಳೆನೇ ತಿನ್ನಬೇಕು ಹೊರತು ಅವ್ರ ಮನೆಯಲ್ಲಿ ಬೆಳೆದಂತ ಬೆಳೆ ಅಂತೂ ತಿನ್ನಲ್ಲ. ರೈತರಿಗೆ ಒಂದು ಸಹಕಾರ ಆಗ್ಬೇಕು. ಪ್ರತಿ ವರ್ಷ ಹೋರಾಟ ಮಾಡೋದು, ಇದು ಮಾಡೋದು, ಬರೀ ಆ ರೈತರಿಗೆ ಆಶ್ವಾಸನೆ ಬೇಡ. ರೈತ ಬೆನ್ನೆಲು ಒಂದು ಹೇಳ್ಕೊಂಡು ಆ ಬೆನ್ನೆಲು ಮುರಿಬೇಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರ್ಲಿ, ಏನೇ ಬರ್ಲಿ, ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಏನೇ ಬರ್ಲಿ, ಏನೇ ಬರ್ಲಿ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈ ಗಾಡಿ ಯಾರು ಕರಿಲ್ಲ, ಕರಿ ಬರೀ ಮಾತಾಡುವ ನ್ಯಾಯ ಇಲ್ಲ, ಜಗಳ ಏನಿಲ್ಲ ಬಾ. ಎಲ್ಲಿ ಹೋಗೋದ ಇದನ್ನೊಂದೇ ಹೇಳಮ್ಮ. ನೀವೇ ಹೇಳ್ಬೇಕು. ಅಲ್ಲ ಕಬ್ಬ ಯಾವ್ರ ಕಡೆ ಯಾರ್ದ್ರಿ ಅನ್ನದ ತೇಜ್ಗೌಡ ಗುರ್ಸಿದ್ದ ಪಾಟೀಲ್ ಪಾಟೀಲ್ ಸರ್, ಅವ್ರ ಕಬ್ಬ ಎಷ್ಟು ಸರ್?
ಏನ್ರಿ ಕಬ್ಬ ಅವ್ರದ್ದು 1 ಎಕರೆ ಯಾವ ಯಾವ ಫ್ಯಾಕ್ಟ್ರಿ ಹೊಂಟಿರಿ? ಯಾವ ಮೇದೊಡಿ ಅಮ್ಮೇದೋಡ ಯಾವ ಕರ್ನಾಟಕ ಮಹಾರಾಷ್ಟ್ರ? ಮಹಾರಾಷ್ಟ್ರ. ನಮ್ಮ ಕರ್ನಾಟಕದಾಗ ಸಾಕಷ್ಟು ಕಾರ್ಖಾನೆ ಅದಾವ್ರಿ, ಬರೋಬ್ಬರಿ ಒಪ್ಕೋರಿ. ಇವ್ರ ಬೆಲ್ಲ ಬೆಲ್ಲ ಕಡಿಮೆ ರೇಟ್ ಫಿಕ್ಸ್ ಮಾಡೋರು ನಾವು ಕಳ್ಸೋದವ್ರಿ. ಏನು ಹೊಲ್ದಾನ ಬೆಳಿ ಕೆಡ್ಸ್ಕೊಂಡ್ ಹೋಯ್ತ್ರಿ, ಇನ್ಕ ತಕ ರೊಕ್ಕ ಹಾಕಿ ನಾವ ಬೆಳ್ಸಿದವ್ರಿ. ಅದ್ರ ಖರ್ಚು ಯಾರು ಕೊಡಾರ? ಬೆಲ್ಲ ಕೊಡಾನಿಲ್ರಿ ಅವ್ರು 3,400 ಕೊಡ್ತಾನಂತಾರ ಕಳ್ಸೋದವ್ರು. ತೋಡ್ನಿ ಬಿಲ್ ಅದು ರೀ ಏನು ಸಮಯ? 3,400 ಬಿಲ್ 15 ದಿವಸಕ್ಕೊಮ್ಮೆ ಕೊಡ್ತಾನಂತ ಹೇಳ್ಯಾರ. 10 ದಿನಕ್ಕೊಮ್ಮೆ ಬಿಲ್ ಅಂದಾರ. ಹಾ, ಯಾಕೆ ಬಿಲ್ ಕೊಡ್ತಾನಂದಾರ? 3,400 ಸರಿ. 3,410 ಐತಿ. ಈಗ ನೀವು ನಮ್ಮ ಕರ್ನಾಟಕದಾಗ ಇದ್ದಂತ ಕಾರ್ಖಾನೆ ಕಳ್ಸವ್ರು ಬಿಲ್ ದುಡ್ಡು ಹೆಚ್ಚಾಗತ್ರ ಹೊರಗೆ ಅಮೌಂಟ್ ಹೆಚ್ಚು ಆಯ್ತು. ಕಲ್ಲು ಬಲ್ ಮಾಡೋದಿಲ್ಲ, ಯಾವಾಗ ಬಾಯ್ ಮಾಡೋದಿಲ್ಲ. ನೀವು ಬಾಯ್ ಮಾಡಕ್ಕೆ ಅವ್ರು ಮಾತಾಡೋರು ಮಾತು ಬಂದಾಟ ಯಾರಿಲ್ಲ. मोबाइल में कर रहा हूँ इसमें कर रहा हूँ टाइट ಮಾಡತಾರೆ ಕಬ್ಬಿನ ಬಿಲ್ ಹಂಗ ಅನ್ಬಾರ ತಪ್ಪಾಗಿ ಮತ್ತೆ ತಪ್ಪು ಹೋಯ್ತು ಮಂದಿ ತಪ್ಪು ಹೋಯ್ತು ಜಗ್ ಜಗ ಅನ್ಬಾರ ಈ ಕಡೆ ಯಾಕೋ ನಾವು ನಿಂತ ಹಿಂಗ್ ನಿಲ್ತಾವ ನೀವು ಟಿವಿ ಚಲನವ್ರಲ್ಲ ನಿನ್ನ ನಂಬರ್ ಯಾವ ನಂಬರ್ ಹೇಳ್ರಿ ನಿಮ್ಮ ನಂಬರ್ ಬೇಕಾಯ್ತು ನಾವು ರೈಸ್ ಅಂಗಡಿ ಅವರು 9844 ಕನ್ನಡದಾಗ ಯಾರ 9 ಕಾಲ್ ಮಾಡ್ತಾನೆ ಮಾಡ್ಬೇಡ ಲೈವ್ ಇತ್ತು ಬಂದಾಗಿಲ್ಲ ಗಾಡಿ ನಿಲ್ರಲ್ಲಿ
ಅಣ್ಣ ಯಾವಲುಂಟಿದ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಯಾವಲುಂಟಿದ್ರಿ ಕೊಲ್ಲಾಪುರ ಗಾಣಿ ಗಾಣಿದಾಗ ಕಿನ್ನು ಮಾಡ್ಯಾರ ಈಗ ಗಾಣಿಗಳದಾಗ ಕಿನ್ನು ಮಾಡ್ಯಾರ್ರಿ ಕೊಲ್ಲಾಪುರದಾಗ ಯಾವ ಏರಿಯಾ ರೀ ಯಾವ ಹಳ್ಳಿ ಹೋಗೇ ಬರ್ದ ಯಾವ ಹಳ್ಳಿ ಯಾವ ಏರಿಯಾ ಸಾಯ್ತೀನಿ ಮತ್ತ ಫ್ಯಾಕ್ಟ್ರಿ ಹೆಸರು ಹೇಳ್ಬೇಕಾಗಿದೆ ಹತ್ತೆರಡು ಗಾಡಿ ಬ್ಯಾಡ ಟ್ರ್ಯಾಕ್ಟರ್ ಲಾಭ ಮಾಡಿ ಉಪಯೋಗ ಇಲ್ಲ ನೀವೇನ್ ಮಾಡ್ತೀರಿ 2 ದಿವಸ ಮಾಡ್ತೀರಿ ಬಿಟ್ಟು ಬಿಡ್ತೀರಿ ಬೆಳಂಗಿಲ್ರಿ 2 ವರ್ಷ ಇಲ್ರಿ 15 ದಿವಸ ಚಾಲು ಐತಿರ್ಲಿ ಅದಕ್ಕರ್ಲೆ ಅಣ್ಣ ಈ ಟೈಮ್ದಾಗ ಹೋಗುವಂಗಿಲ್ಲ ಕಬ್ಬು ಈ ಟೈಮ್ದಾಗ ಹೋಗುವಂಗಿಲ್ಲ ಕಬ್ಬು ಅದು ಈ ಟೈಮ್ದಾಗ ಹೋಗ್ತಾರ ಕಬ್ಬು ಅವರು ಅದಲ್ಲ ಅದ ಬೆಲ್ದವ್ರು ಬೆಲ್ ಅವ್ನು ಬರ್ಲ ಅದ ಗಾಣಕ್ಕೆ ಬರ್ಲ